Hey guys, ಎಲ್ರಿಗೂ ನಮಸ್ಕಾರ ಬಸ್ಸು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ರಿಟೆನ್ಷನ್ ಅಂಡ್ ರಿಲೀಸ್ ನವೆಂಬರ್ 15ನೇ ತಾರೀಕು ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದಂತೂ ಆಗಿದೆ. ಒಂದೊಂದೇ ಟೀಮ್ನ ನೋಡ್ತಾ ಇದ್ದೀವಿ ಯಾರ್ಯಾರು ರಿಲೀಸ್ ಆಗಬಹುದು ಅಂತ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಆ್ಯಂಡ್ ಸ್ವಲ್ಪ ಅನಲೈಸ್ ಮಾಡಿದ್ಮೇಲೆ ರಿಲೀಸ್ ಆದರೂ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ರಾಜಸ್ಥಾನ್ ರಾಯಲ್ಸ್ ಇಂದ ಮೋಸ್ಟ್ ಪ್ರಾಬಬ್ಲಿ ಈ 5 ಜನ ರಿಲೀಸ್ ಆಗ್ಬೋದು ಅನ್ನೋ ಥರ ರಿಪೋರ್ಟ್ಸ್ ಬರ್ತಾ ಇದೆ. ಜೊತೆಗೆ ಆದರೂ ಆಗ್ಬೋದು, ರೀಸೆಂಟ್ ಡೆವಲಪ್ಮೆಂಟ್ಸ್ಗಳೆಲ್ಲ ನೋಡ್ತು ಅಂದರೆ ಆದರೂ ಆಗ್ಬೋದು. ಪುಡಾಂಗ್ ದೊಡ್ಡ ದೊಡ್ಡ ಹೆಸರುಗಳನ್ನೇ ಸೌಂಡ್ ಆಗ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ಅಂತ ಬಂದಾಗ ಕೋಟಿ ಗಟ್ಟಲೆಯ ನೇಮ್ಗಳನ್ನೇ ಈಚೆ ಕಡೆ ಬರುವಂಥ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಆ 5 ಜನ ಯಾರು ಅಂತ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ನ ಪಾಟನಂಗೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇ ನಂಬರ್ 1 ಯಾರು ಅಂದರೆ ಇಟ್ಸ್ ಫಜಲಕ್ ಫರೂಕಿ ಅವರು ಆಡಿದ್ರು ರಾಜಸ್ಥಾನ್ ರಾಯಲ್ಸ್ಗೆ. ಏನು ಅಂಥ ಮಟ್ಟಿಗೆ ದೊಡ್ಡ ಇಂಪ್ಯಾಕ್ಟ್ ಏನು ಮಾಡೋಕ್ಕೆ ಆಗಲಿಲ್ಲ. ಫಜಲಕ್ ಫರೂಕಿ ಏನೋ ಒಂಥರ ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲದೆ ಇರೋ ಪ್ಲೇಯರ್ ಥರ ಕಾಣಿಸ್ಕೊಂಡ್ರು. ಇವ್ರನ್ನ 2 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರು. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಪ್ರೂವ್ ಆಗಿರ್ಬೋದು, ಬಟ್ IPL ಅಂತ ಸ್ಟ್ಯಾಂಡರ್ಡ್ಸಲ್ಲಿ ಅಷ್ಟೇನಾಗಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಆಗಿಲ್ಲ. 2 ಕೋಟಿ ಬೇಸ್ ಪ್ರೈಸ್ ಏನೋ ಕೊಟ್ಬಿಟ್ಟು ತೊಗೊಂಡಿದ್ರು ಇವ್ರಿಗೆ. ಸೊ ಅದರಿಂದ ಇವ್ರನ್ನ ಬಿಡುವಂಥ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ. ಓವರ್ಸೀಸ್ ಕ್ಯಾಟಗರಿಲಿ ಬೇರೆಯವ್ರನ್ನ ಇವ್ರ ಜಾಗದಲ್ಲಿ ಹಾಕೊಂಬೋದು ಅಂತ ಹೆವಿ ದುಡ್ಡನ್ನ ಇಟ್ಕೊಂಡು ಹೋಗ್ತಾರೆ ಗುರು. ಇವ್ರನ್ನೆಲ್ಲ ಏನಾದ್ರು ನಾನು ಹೇಳಿದವ್ರನ್ನೆಲ್ಲ ಬಿಟ್ಬಿಟ್ರು ಅಂತಂದರೆ 40.65 ಕೋಟಿ 5 ಜನ ಬಿಟ್ಟರು ಅಂದರೆ 40.65 ಕೋಟಿನ ಇಟ್ಕೊಂಡು ಆಕ್ಷನ್ಗೆ ಹೋಗ್ತಾರೆ. 40 ಕೋಟಿ ಮಿನಿ ಆಕ್ಷನಲ್ಲಿ ಅಂತಂದರೆ ಇಟ್ಸ್ ಹ್ಯೂಜ್. ನಾನು KKR ಹೆವಿ ಯೂಜು ಪಸ್ ವ್ಯಾಲ್ಯೂ ಇಟ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ರೆ ಇವರು ಅವ್ರಿಗೇನ ಯೂಜ್ ಪಸ್ ವ್ಯಾಲ್ಯೂನ ಇಟ್ಕೊಂಡು ಹೋಗುವಂಥ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ. ಬಟ್ ಟ್ರೇಡು ಗೀಡು ಎಲ್ಲ ಮಾಡಿದ್ರು ಅಂತಂದರೆ ಖಂಡಿತ ಪಸ್ ಅಂತೂ ಕರಗುತ್ತೆ. ಟ್ರೇಡ್ ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ನೋಡೋಣ ಟ್ರೇಡ್ ಗಿಡಲ್ಲ ಆಮೇಲೆ. ಸೊ ಪ್ಲೇ ನಂಬರ್ 2 ಇಟ್ಸ್ ಮಹೇಶ್ ತೀಕ್ಷಣ. ಹೌದು, ಒಂಥರ ಲೆಜೆಂಡರಿ ಸ್ಪಿನ್ನರ್ಸ್, ಶ್ರೀಲಂಕನ್ ಲೆಜೆಂಡರಿ ಸ್ಪಿನ್ನರ್ಸ್ಗಳೆಲ್ಲ ಹಾಕೊಂಡ್ಬಿಟ್ಟಿರು ರಾಜಸ್ಥಾನ್ ರಾಯಲ್ಸ್ ಅವರು. ಏನೋ ಕಿತ್ತುಗುಡ್ಡೆ ಹಾಕ್ಬಿಡೋಣ ಅಂತ, ಬಟ್ ಏನು ಕಿತ್ತುಗುಡ್ಡೆ ಹಾಕೋಕ್ಕಾಗಲಿಲ್ಲ. 11 ಮ್ಯಾಚಲ್ಲಿ 11 ವಿಕೆಟ್ ತೆಗೆದಂಥ ಮಹೇಶ್ ತೀಕ್ಷಣ ಸ್ಟ್ರಗಲ್ ಮಾಡೋ ಲಾಸ್ಟ್ ಸೀಸನ್ನು. ಹೌದು, ಎಕಾನಮಿ ಏನೋ ಪರವಾಗಿಲ್ಲ 9 ಮೇಂಟೈನ್ ಮಾಡ್ತು ಅಂತ ಅಂದರೆ ಆವ್ರೇಜ್ 33ನ ಮೇಂಟೈನ್ ಮಾಡಿದರೆ. ಆ್ಯಂಡ್ ರನ್ ಸ್ಕೋರ್ಡ್ ವಿಚಾರಕ್ಕೆ ಬಂದರೆ 9 ರನ್ನ ಸ್ಕೋರ್ ಮಾಡಿದರೆ. ಏನಂಥ ಇಂಪ್ಯಾಕ್ಟ್ನ ಮಿಡ್ಲ್ ಓವರ್ಸಲ್ಲೇ ಆಗಿರಲಿ ಎಲ್ಲೇ ಆಗಿರಲಿ ಇವ್ರು ಇಂಪ್ಯಾಕ್ಟ್ನ ಅಷ್ಟೊಂದು ಬೀರೋಕ್ಕಾಗಿಲ್ಲ. ಮಲ್ಟಿಪಲ್ ವಿಕೆಟ್ಸ್ನ ಪಟಾನಾಗಿರ್ತದಂಥ ತೀಕ್ಷಣ ಫೇಲ್ ಆದರು ಲಾಸ್ಟ್ ಸೀಸನ್ನು. ಆ್ಯಂಡ್ ರೀಸೆಂಟಾಗೂ ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲೂ ಅಷ್ಟೊಂದೇನು ಸೌಂಡ್ ಮಾಡ್ತಿಲ್ಲ. ಅದರಿಂದ ಇವ್ರನ್ನ ರಿಲೀಸ್ ಮಾಡುವಂಥ ಸಾಧ್ಯತೆ ಇದು ಕಾಣಿಸ್ತಾ ಇದೆ. ಆ್ಯಂಡ್ ಇವ್ರನ್ನ ತೊಗೊಂಡಿರ್ತಾರೆ 4.40 ಕೋಟಿನ ಕೊಟ್ಬಿಟ್ಟು. ಸೊ ಪಕ್ಕ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಬ್ಬ ಶ್ರೀಲಂಕನ್ ಸ್ಪಿನ್ನರು ಮಿಸ್ಟ್ರಿ ಎಲಿಮೆಂಟ್ ತಗೊಂಬರೋ ಅಂತ ವನಿಂದು ಹಸರಂಗನ ರಿಲೀಸ್ ಮಾಡ್ಬೋದು ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಇವ್ರನ್ನ 5.25 ಕೋಟಿ ಕೊಟ್ಬಿಟ್ಟು ಆಕ್ಷನಲ್ಲಿ ತೊಗೊಂಡಿರ್ತಾರೆ. ಇವ್ರು 14 ಮ್ಯಾಚ್ ಆಡಿಸ್ತಾರೆ. 14 ಮ್ಯಾಚಲ್ಲಿ ವರುಣಿಂದು ಹಸರಂಗ ಎಲ್ಲೈತು ಸ್ಟ್ಯಾಟ್ಸೇ ಕಾಣಿಸ್ತಿಲ್ವಲ್ಲ ಹಸರಂಗದ್ದು. 11 ಮ್ಯಾಚಲ್ಲಿ ವಣಿಂದು ಹಸರಂಗ ತೆಗೆದಿರೋವಂಥದ್ದು 11 ವಿಕೆಟ್ಸು. ಮಹೇಶ್ ತೀಕ್ಷಣ ಕೂಡ 11 ಮ್ಯಾಚಲ್ಲಿ 11 ವಿಕೆಟ್ಸ್ನ ತೆಗೆದಿದ್ದಾರೆ. ಸೊ ಇಬ್ಬರು ಕೂಡ ನಾವು ಶ್ರೀಲಂಕಾದಿಂದ ಬಂದಿರೋರಮ್ಮ, ಇಬ್ಬರು ಕಡಕಾಗೆ ಸೇಮ್ ಸ್ಟ್ಯಾಟ್ಸ್ನ ಮೇಂಟೈನ್ ಮಾಡಬೇಕು ಅನ್ನೋ ಥರ ಹೋಗಿದ್ದಾರೆ. ಆ್ಯಂಡ್ ಎಕಾನಮಿ ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗೇನೇ ಇದೆ. ಪಕ್ಕ ಇವ್ರದ್ದು ಒಂಥರ ಮಿಸ್ ಮ್ಯಾಚ್ ಆಗಂಗೇನೇ ಇಲ್ಲ, ಅಷ್ಟೇ ಇದೆ ಎಕಾನಮಿ. ಇವ್ರದ್ದು ಒಂದು ಸ್ವಲ್ಪ ಕ್ಲೋಸ್ ಟು 10 ಹೋಯ್ತು ಅಂದರೆ ತೀಕ್ಷಣ ಅವ್ರದ್ದು ಒಂದು ಸ್ವಲ್ಪ ಕ್ಲೋಸ್ ಟು 9 ಪಾಯಿಂಟ್ ಸಮ್ವಾಟ್ ಇದೆ. ಸೊ ಇಬ್ಬರದು ಏನಂತ ಹೆವಿ ಸ್ಟ್ಯಾಟ್ಸ್ ಏನಲ್ಲ. ವಿಕೆಟ್ಸ್ ಮೇಯ್ನು, ವಿಕೆಟ್ಸ್ನ ಎತ್ತಬೇಕಲ್ಲಿ. 11 ಮ್ಯಾಚ್ ಆಡಿಸಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಂದು 15 ವಿಕೆಟ್ ಆದರೂ ಎತ್ತಬೇಕು. 15+ ವಿಕೆಟ್ಸ್ನ ಎತ್ತಬೇಕು ಇವರ ಸ್ಟ್ಯಾಂಡರ್ಡ್ಸ್ಗಳಿಗೆ. ಸೊ ಅದರಲ್ಲಿ ವಿಫಲರಾಗಿರೋದ್ರಿಂದ ಖಂಡಿತ ಎಲ್ಲ 1-2 ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ಬೋದು, ಒಂದೊಂದು ಮ್ಯಾಚ್ ವಿಕೆಟ್ಲೆಸ್ಸೇ ಹೋಗಿದ್ದಾರೆ. ಸೊ ಆದ್ದರಿಂದ ಈ ಇಬ್ಬರು ಸ್ಪಿನ್ನರ್ಸ್ನ ಕಿತ್ತಾಕ್ಬಿಟ್ಟು ಬೇರೆಯವ್ರನ್ನ ಭೇಟಿ ಆಡೋಣ ಅನ್ನೋ ಥರ ಅಂದ್ಕೊಂಡಿರ್ಬೋದು. ಆ್ಯಂಡ್ 4.40 ಕೋಟಿ ಜೊತೆಗೆ 5.25 ಕೋಟಿ ಜಾಸ್ತಿನೇ ಆಯಿತು ಈ ಒಂದು ಪರ್ಫಾರ್ಮೆನ್ಸಿಗೆ. ಸೊ ಅದರಿಂದ ಬೇರೆಯವ್ರನ್ನ ಹುಡುಕ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೇಯರ್ ನಂಬರ್ 4 ಇಟ್ಸ್ ಶಮ್ರಾನ್ ಹೆಟ್ಮಾರ್. ಏನು ಗುರು ಹೆಟ್ಮಾರ್ನ ಬಿಟ್ಬಿಡ್ತಾರೆ, ವರ್ಷಾನುಗಟ್ಲೆಯಿಂದ ಇಟ್ಕೊಂಬಂದ್ರೆ ಹೆಟ್ಮಾರ್ನ ಫಿನಿಷರ್ನ. ಏನು ಬದನೆಕಾಯಿ ಫಿನಿಷ್ ಮಾಡ್ತಾ ಇಲ್ಲ ಹೆಟ್ಮಾರು. ಆಡಿಸಿರೋಂಥ 14 ಮ್ಯಾಚಲ್ಲಿ 239 ರನ್ ಹೊಡೆದಿದ್ದಾರೆ. ಆವ್ರೇಜ್ 20.73. ಸ್ಟ್ರೈಕ್ ರೇಟ್ ಪರವಾಗಿಲ್ಲ 145 ಆಯಿತು ಅಂದ್ರೂ ಕೂಡ ಏನು ಅಷ್ಟರ ಮಟ್ಟಿಗೇನು ಇವರು ಸೌಂಡ್ ಏನು ಮಾಡಿಲ್ಲ ಅಲ್ಲಿ ಲಾಸ್ಟ್ ಸೀಸನ್ ಆಗಿರಲಿ ಯಾವುದೇ ಸೀಸನ್ ಆಗಿರಲಿ. 239 ಇವ್ರಿಗೆ ಬರೋವಂಥ ಬ್ಯಾಟಿಂಗ್ ಹಂಗಿರುತ್ತೆ ಗುರು. ಡೂ ಆರ್ ಡೈ ಸಿಚುವೇಶನ್ ಇರ್ತೈತೆ, ಆ ಟೈಮಿಗೆ ಬರ್ತಾರೆ ಬ್ಯಾಟಿಂಗ್, ಇನ್ನು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಯಾರಿಗೆ ಹೇಳಿದ್ದು ಡೂ ಆರ್ ಡೈ ಸಿಚುವೇಶನ್ಲೇ ಬರ್ರಿ ಅಂತ? ಬರಲಿ ಗುರು, ಸ್ವಲ್ಪ ಅಪ್ದಾಡ್ರು ಶಮ್ರಾನ್ ಹೆಟ್ಮಾರು. ಸೊ ನನ್ನ ಪ್ರಕಾರ ಅವ್ರನ್ನ ಎಕ್ಸ್ಟ್ರೀಮ್ ಲೆವೆಲಾಗಿ ಯೂಸ್ ಮಾಡ್ಕೊತಾನೆ ಇಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು. ಆ್ಯಂಡ್ ಅವ್ರನ್ನ ಬಿಡುವಂಥ ಸಾಧ್ಯತೆ ಇದೆ. 11 ಕೋಟಿ ಇವ್ರನ್ನ ಕೊಟ್ಬಿಟ್ಟು ರಿಟೈನ್ ಮಾಡ್ಕೊಂಡಿದ್ದು. ಸೊ ಅವ್ರನ್ನ ಬಿಟ್ಟರು ಅಂತಂದರೆ ಹೆವಿ ಪರ್ಸ್ ವ್ಯಾಲ್ಯೂ ಇವರಿಗೆ ಮಿಗುತ್ತೆ. ಪ್ಲೇ ನಂಬರ್ 5 ಯಾರು ಅಂತ ಅಂದರೆ ಇಟ್ಸ್ ಸಂಜು ಸ್ಯಾಮ್ಸನ್. ಹೌದು, ರೀಸೆಂಟ್ ಅಪ್ಡೇಟ್ಸ್ ರ್ಯೂಮರ್ಸ್ ಜೊತೆಗೆ ಟೀಮಲ್ಲಿ ಆಗ್ತಾ ಇರೋವಂಥ ಕ್ಲಾಶು, ಕಿತ್ತಾಟ ಪತ್ತಾಟ ಎಲ್ಲ ನೋಡ್ತು ಅಂತಂದರೆ ಕೋಚೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಸಂಜು ಸ್ಯಾಮ್ಸನ್ ಕೂಡ ಈಚೆ ಬರ್ತಾರೆ ಅನ್ನೋ ರಿಪೋರ್ಟ್ಸ್ ಸಿಕ್ಕಾಪಡೆ ದಿನಗಳಿಂದ ಹರಿದಾಡ್ತಿದೆ. ಆ್ಯಂಡ್ ಸಂಜು ಸ್ಯಾಮ್ಸನ್ಗೆ ಬೇರೆ ಬೇರೆ ಫ್ರಾಂಚೈಸಿಗಳು ಕೂಡ ಟ್ರೇಡ್ ಮಾಡ್ತೀವಿ ಅಂತ ರೆಡಿ ಆಗ್ತಿದ್ದಾರೆ ಅಂತ. ಬಹುಶಃ ಸಂಜು ಸ್ಯಾಮ್ಸನ್ ಈಚೆ ಬರೋದಕ್ಕಿಂತ
ಅಂದರೆ ಆಪ್ಷನ್ಗೆ ಬರೋದಕ್ಕಿಂತ ಟ್ರೇಡೇ ಆಗ್ತಾರೆ ಅಂತ ಅನ್ನಿಸ್ತಿದೆ. ಅಥವಾ ಅವ್ರಿಷ್ಟ, ಅದು ಮಲ್ಟಿಪಲ್ ಫ್ರಾಂಚೈಸ್ ಏನಾದರೂ ಬಂದರು ಅಂತಲೇ ಇಲ್ಲ ನಾನು ಆಪ್ಷನ್ಗೆ ಹೋಗ್ತೀನಿ ಅಂತ ಹೋದರೂ ಹೋಗ್ಬೋದು. ಒಟ್ಟಲ್ಲಿ ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಏನು ಅಷ್ಟು ಚೆನ್ನಾಗಿಲ್ಲ ಸಂಜು ಸ್ಯಾಮ್ಸನ್ ಅಂತಂತೂ ಗೊತ್ತಾಗಿದೆ. 18 ಕೋಟಿ ಕೊಟ್ಬಿಟ್ಟು ಅವ್ರನ್ನ ರಿಟೈನ್ ಮಾಡ್ಕೊಂಡಿರ್ತಾರೆ. ಸಂಜು ಸ್ಯಾಮ್ಸನ್ ಒಳ್ಳೆ ಪ್ಲೇಯರ್ನೇ, ಲಾಸ್ಟ್ ಸೀಸನ್ ರನ್ಸು ಕೂಡ ಅವ್ರ ಬ್ಯಾಟಿಂದ ಬಂದಿದೆ. ಆ್ಯಂಡ್ ಇಂಜುರಿ ಅದು ಇದು ಎಲ್ಲ ಆಯಿತು, ಕ್ಯಾಪ್ಟನ್ಸಿ ಏನಾದರೂ ಚೇಂಜ್ ಆಯಿತು, ರಿಯಾನ್ ಪಾರಾಗೆ ಕೊಟ್ಟರು, ಅದು ಇದು ಎಲ್ಲ ಆಯಿತು. ಸೊ ಅದೆಲ್ಲ ಕಲ್ಗಚ್ಚಾಯಿತು, ಅದು ಬಿಡ್ತು ಅಂತಂದರೆ ಸಂಜು ಸ್ಯಾಮ್ಸನ್ ಅಡಿನಿಗೆ ಒನ್ ಡೇ ಒಳ್ಳೆ ಪ್ಲೇಯರನ್ನೇ, ಸಖತ್ ಪ್ಲೇಯರನ್ನೇ. ನೋಡೋಣ ಅದೇನಾಗುತ್ತೆ ಅಂತ. ಸೊ ಇವ್ರನ್ನೆಲ್ಲ ಬಿಡ್ತು ಅಂದರೆ 40.65 ಕೋಟಿ 5 ಜನ ಬಿಡ್ತು ಅಂತಂದರೆ ಆಪ್ಷನ್ಗೆ ಇಟ್ಕೊಂಡು ಹೋಗ್ಬೋದು ರಾಜಸ್ಥಾನ್ ರಾಯಲ್ಸು. 5 ಜನ ಬಿಟ್ಟರೆ ಸಾಕು, ಇನ್ನು ಮಿಕ್ದವ್ರನ್ನು ಬಿಡೋದೇನೇ ಬೇಡ. 40 ಕೋಟಿ ಅಂದರೆ ಲಕ್ಸುರಿ ಆಗಿ ಹೋಗ್ಬಿಡ್ತು ಆಪ್ಷನ್ಗೆ. ಎಂಥ ಅವನ ಅಜ್ಜಿ ದಾದಾ ಪ್ಲೇಯರ್ಗಳನ್ನೆಲ್ಲ ತೊಗೊಂಡ್ಬಿಡ್ಬೋದು ಆಪ್ಷನಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? 5 ಜನದಲ್ಲಿ ಯಾರು ರಿಟರ್ನ್ ಆಗ್ಬೋದು ಅಥವಾ ಎಲ್ಲ ರಿಲೀಸ್ ಆಗ್ತಾರೆ ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನ್ ಹಾಕಿ. ಬಾ.